ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕೆಎದ ಒಂದು ಕೇಸು ಹೈಕೋರ್ಟ್ನಲ್ಲಿ ನಡೆಯುತ್ತಿರೋ ಕಾರಣದಿಂದ ಪ್ರೊವಿಷನಲ್ ರಿಸಲ್ಟ್ ಮೇಲೆ ಸ್ಟೇ ಆರ್ಡರ್ ಇದೆ. ನಾಳೆ ಬುಧವಾರ ಫೈನಲಾಗಿ ಏನು ವರ್ಡಿಕ್ಟ್ ಬರುತ್ತೆ ಅನ್ನೋದನ್ನು ನೋಡಿ, ಇಫ್ ವರ್ಡಿಕ್ಟ್ ಬಂದರೆ ಅದು ಯಾರ ಪರ ಆಗುತ್ತೆ ಅನ್ನೋದ್ರ ಮೇಲೆ ನಾಳೆ ಮುಂದೆ ನಮ್ಮ ಫೈನಲ್ ರಿಸಲ್ಟ್ ಅನ್ನೋದು ಡಿಪೆಂಡ್ ಆಗಿದೆ. ಈಗ MCC ಅವರು ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಇದು ಎಲ್ಲ ಸ್ಟೇಟ್ ಅಥಾರಿಟಿಗಳಿಗೆ ಮತ್ತು ಯಾರು ಸ್ಟೂಡೆಂಟು ಜಾಯ್ನ್ ಆಗಿ MCCಯಲ್ಲಿ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕು ಜಾಯ್ನ್ ಆಗಿ ಮತ್ತು ಅವರೊಬ್ಬರ ಸ್ಟೇಟ್ ಕೌನ್ಸಿಲಿಂಗ್ ಲೈಕ್ ನಮ್ಮ ಕರ್ನಾಟಕದ KAದಲ್ಲೂ ಕೂಡ ಸೀಟ್ ತೊಗೋಬೇಕು ಅಂತ ಯಾರು ಪ್ಲ್ಯಾನ್ ಮಾಡಿದಾರಲ್ಲ, ಇದು ಅಂಥವ್ರಿಗೆ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಇದಾಗಲೇ ಇದು 2022ರಲ್ಲಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಆಗಿತ್ತಂತೆ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕಂಟೆಂಪ್ಟ್ ಪೆಟಿಷನ್ ಇನ್ WP ನಂಬರ್ 223 ಆಫ್ 2022, ಶುಭಾಂಕರ್ ಪಟ್ನಾಯಕ್ ಮತ್ತು K. ರಮೇಶ್ ರೆಡ್ಡಿ ಅನ್ನೋ ಮಧ್ಯೆ ಒಂದು ಕೇಸ್ ಆಗಿದ್ದರಿಂದ ದ ಫಿಲ್ಟ್ರಿಂಗ್ ಔಟ್ ಆಫ್ ಜಾಯಿಂಟ್ ಆಲ್ ಇಂಡಿಯಾ ಕೋಟಾ ಕ್ಯಾಂಡಿಡೇಟ್ಸ್ ಈಸ್ ಮ್ಯಾಂಡೇಟರಿ ಇನ್ ನೀಟ್ UG ಕೌನ್ಸಿಲಿಂಗ್. ಇದಕ್ಕಿಂತ ಮೊದಲು ಇಷ್ಟು ಸೀರಿಯಸ್ ತೊಗೊಂತಿದ್ದಿಲ್ಲ MCC ಅವರು. ಬಟ್ ಅದಾದಮೇಲಿಂದ ಸ್ಟ್ರೇ ವೇಕೆನ್ಸಿಯಲ್ಲಿ ತುಂಬ ಸೀಟ್ ಬ್ಲಾಕಿಂಗ್ ಬಿಸ್ನೆಸ್ ನಡೆದಿರೋದ್ರಿಂದ ಈಗ 2022, 23, 24, 25ರಿಂದ ಇವೆಲ್ಲ ಸೀರಿಯಸ್ ಆಗಿ ರೌಂಡ್ 3 ಕೌನ್ಸಿಲಿಂಗ್ನ ಮಾಡ್ತಿದ್ದಾರೆ. ಇನ್ ವ್ಯೂ ಆಫ್ ಅಬೋ, it is informed that the result of round 3 of UG counseling 2025 conducted by MCC has already been published. ಆಗಲೇ ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ದರ್ ಇಸ್ ನೋ ಪ್ರೊವಿಷನ್ ಆಫ್ ರೆಸಿಗ್ನೇಷನ್ ಇನ್ ದಿಸ್ ರೌಂಡ್. ಈ ರೌಂಡಲ್ಲಿ ಸೀಟ್ ತೊಗೊಂಡು ಮತ್ತೆ ರಿಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೆನ್ಸ್ ಆಲ್ ಸ್ಟೇಟ್ ಕೌನ್ಸಿಲಿಂಗ್ ಅಥಾರಿಟೀಸ್ ಆರ್ ರಿಕ್ವೆಸ್ಟೆಡ್ ಟು ವೀಡ್ ಔಟ್ ದ ಕ್ಯಾಂಡಿಡೇಟ್ಸ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಆಫ್ ಆಲ್ ಇಂಡಿಯಾ ಕೋಟಾ ರೌಂಡ್ 3. ವೀಡ್ ಔಟ್ ಅಂದರೆ ತೆಗೆಯೋದಕ್ಕೆ, ಫಿಲ್ಟರ್ ಔಟ್ ಮಾಡಲಿಕ್ಕೆ ರೌಂಡ್ 3 ಬಿಫೋರ್ ಸೀಟ್ ಪ್ರೊಸೆಸಿಂಗ್ ಆಫ್ ರೌಂಡ್ 3 ಆಫ್ ಸ್ಟೇಟ್ ಕೌನ್ಸಿಲಿಂಗ್. ನಿಮ್ಮ ಸ್ಟೇಟ್ನ ಕೌನ್ಸಿಲಿಂಗ್ ಥರ್ಡ್ ರೌಂಡ್ ಆಗೋಕ್ಕಿಂತ ಮೊದಲು ಸ್ವಲ್ಪ ನೋಡಿ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಯಾರು ಇದ್ದಾರೆ MCCಯಿಂದ ಅವ್ರನ್ನ ವೀಡ್ ಔಟ್ ಮಾಡಲಿಕ್ಕೆ MCC ಅವರು ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ಹೋಲ್ಡಿಂಗ್ ಎ ಸೀಟ್ ಇನ್ AIQ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಥ್ರೂ ಸ್ಟೇಟ್ ಕೌನ್ಸಿಲಿಂಗ್. ಇದು ಒಂದು ಕ್ಲಾರಿಫಿಕೇಷನ್ ಇಲ್ಲಿ ನೆನಪಿಟ್ಟು, ಯಾರಿಗೆ ಸೀಟ್ ಅಲಾಟ್ ಆಗಿದೆಯಲ್ಲ ಈ ಒಂದು ನೋಟಿಸಲ್ಲಿ ಕೊಟ್ಟಿರೋದು, ಯಾರು ಆಗಲೇ ಜಾಯ್ನ್ ಆಗಿದ್ದಾರೆ, ಅಲಾಟ್ ಆಗಿ ಆಗಲೇ ಜಾಯ್ನ್ ಆದವರು ಮತ್ತೆ ನಿಮಗೆ ಕೆಲವೊಬ್ಬರು ಕನ್ಫ್ಯೂಸ್ ಮಾಡ್ಕೋಬೋದು, ನನಗೆ ಸೀಟ್ ಅಲೋಕೇಟ್ ಆಗಿದೆ ಹಾಗಾದರೆ ನನ್ನ KAಯಿಂದ ವೀಡ್ ಔಟ್ ಮಾಡ್ತಾರ. ಇಲ್ಲ, ಯಾರು ಆಗಲೇ ಜಾಯ್ನ್ ಆಗಿದ್ದಾರೆ, ಕಾಲೇಜಿಗೆ ರಿಪೋರ್ಟ್ ಆಗಿದ್ದಾರೆ, ಅವರು ಮತ್ತೆ ಯಾವುದೇ ಸ್ಟೇಟ್ ಕೌನ್ಸಿಲಿಂಗ್ನಲ್ಲಿ ಮುಂದೆ ಸ್ಟ್ರೇ ವೇಕೆನ್ಸಿ ಅಥವಾ ಮಾಪಪ್ ರೌಂಡ್ನಲ್ಲಿ ಭಾಗವಹಿಸಲು ಅರ್ಹ ಇರುವುದಿಲ್ಲ. ಸೊ ಲಾಸ್ಟಿಗೆ ಏನು ಹೇಳ್ತಿದ್ದಾರೆ, ಸ್ಟೇಟ್ ಕೌನ್ಸಿಲಿಂಗ್ ಅಥಾರಿಟೀಸ್ ಕ್ಯಾನ್ ಡೌನ್ಲೋಡ್ ದ ಲಿಸ್ಟ್ ಆಫ್ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಡಾಟಾ ಶೇರಿಂಗ್ ಪೋರ್ಟಲ್ ಆಫ್ MCC ಆಫ್ಟರ್ 1st November 2025. ಸೊ ಅದ್ರ ಪ್ರಕಾರ 1st November 2025 ನಂತರ ಅವ್ರು ಬಿಡುವಂಥ ಒಂದು ಡಾಟಾದಲ್ಲಿ ಶೇರ್ ಮಾಡ್ತಾರಲ್ಲ, ಅದನ್ನು ನೋಡಿಕೊಂಡು ನಿಮ್ಮ ಕರ್ನಾಟಕದಲ್ಲಿ ನಿಮ್ಮ ಪ್ರತಿ ರಾಜ್ಯಗಳಲ್ಲಿ ರೆಸ್ಪೆಕ್ಟಿವ್ ಸ್ಟೇಟ್ಸ್ಗಳಲ್ಲಿ ಇರುವಂಥ ಯಾವುದಾದ್ರೂ ಕಾಮನ್ ಕ್ಯಾಂಡಿಡೇಟ್ಸ್ ಇದ್ದರೆ, ಆಲ್ರೆಡಿ ಜಾಯಿಂಟ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವ್ರನ್ನ ತೆಗೆದು ನಿಮ್ಮ ಒಂದು ರಾಜ್ಯದ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಿ ಅಂತ MCC ಅವರು ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಇದರಿಂದ ಮೇನ್ ನಮಗೇನು ಇಂಪಾರ್ಟೆಂಟ್ ಅಂದರೆ, ಯಾರು MCC ಮತ್ತು KAಯಲ್ಲಿ ಎರಡೂ ಕಡೆ ಸೀಟ್ ತೊಗೊಂಡು, ನಮ್ಮ ಕರ್ನಾಟಕಕ್ಕೆ ಏನು ಇಂಪಾರ್ಟೆಂಟ್ ಅಂದರೆ ಎರಡೂ ಕಡೆ ಸೀಟ್ ತೊಗೊಂಡು ಯಾರು ಕಾಲೇಜಿಗೆ ಅಲ್ಲಿ ರಿಪೋರ್ಟ್ ಆಗಿ ಇಲ್ಲೂ ಕರ್ನಾಟಕದಲ್ಲಿ ಕೂಡ ಸೀಟ್ ಏನು ತೊಗೋಬೇಕು ಅಂತ ಯಾರಾದರೂ ಯೋಚನೆ ಮಾಡಿದರೆ ಅದು ಸೀಟ್ ಬ್ಲಾಕಿಂಗ್ ಅಂತ ಅಂಡರಲ್ಲಿ ಬರುತ್ತೆ. ಸೊ ಅದು ಮಾತ್ರ ಈ ವರ್ಷ ಸಾಧ್ಯ ಇಲ್ಲ ಅನ್ನೋದನ್ನು ಈ ನೋಟಿಸಿಂದ ನಾವು ತಿಳ್ಕೊಬೋದು. ಸೊ ಇದಿಷ್ಟು ಈ ವಿಡಿಯೋದ ಒಂದು ವಿಷಯವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.